ಮೈಸೂರಿನ ಮಹಿಳೆಯೊಬ್ಬರ 10 ವರ್ಷಗಳ ತಪಸ್ಸಿಗೆ ಫಲ ಸಿಕ್ಕಿದೆ. ಶಂಖ, ಕಪ್ಪೆ ಚಿಪ್ಪುಗಳಿಂದ ತಯಾರಿಸಿದ ಕಲಾಕೃತಿಗಳು ಇದೀಗ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ವಿಶ್ವ ಗಿನ್ನಿಸ್ ದಾಖಲೆಯ ಶಂಖ, ಕಪ್ಪೆ ಚಿಪ್ಪಿನ ಕಲಾಕೃತಿಗಳ ಮ್ಯೂಸಿಯಂ ಪ್ರಮುಖ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುತ್ತಿದೆ. ಚಾಮುಂಡಿ ರಸ್ತೆಯಲ್ಲಿರುವ ಈ ಮ್ಯೂಸಿಯಂಗೆ ಬರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇಲ್ಲಿನ ಸುಂದರ ವಿರಾಟ ಗಣಪ, ಲಾಫಿಂಗ್ ಬುದ್ಧ, ತಾಜ್ ಮಹಲ್, ಸಂತ ಫಿಲೋಮಿನಾ ಚರ್ಚ್ ಹೀಗೆ ಪ್ರತಿಯೊಂದು ಕಲಾಕೃತಿಯು ಮನಮೋಹಕವಾಗಿದ್ದು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. The artwork you will see here, it's beautiful, and the ma'am who made this is just out of world. We cannot even imagine the things, the seashells, the small things, whatever she have used. So this is so much beautiful actually. ಇವೆಲ್ಲವೂ ಸಾಗರದಲ್ಲಿ ದೊರೆಯುವ ಚಿಕ್ಕ ಚಿಕ್ಕ ಶಂಖ, ಕಪ್ಪೆ ಚಿಪ್ಪುಗಳಿಂದ ರೂಪಿತವಾಗಿರುವುದು ವಿಶೇಷ. ಅದರಲ್ಲೂ ವಿಶೇಷವಾಗಿ 11 ಅಡಿ ಎತ್ತರದ ಗಣಪತಿ ಮೂರ್ತಿ ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿ ಸ್ಥಾನ ಪಡೆದಿದೆ. ಡಾಕ್ಟರ್ ರಾಧಾ ಮಲ್ಲಪ್ಪ ಈ ಮ್ಯೂಸಿಯಂನ ರೂವಾರಿಗಳಾಗಿದ್ದು, ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ಇವರು ಬಾಲ್ಯದಿಂದಲೂ ಈ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡು ಬಂದಿದ್ದು 4 ದಶಕಗಳಲ್ಲಿ ಸುಮಾರು 300ಕ್ಕೂ ಅಧಿಕ ಕಲಾಕೃತಿಗಳನ್ನು ರೂಪಿಸಿ ಅವುಗಳನ್ನು ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಮಕ್ಕಳಿಗೂ ತೋರಿಸೋದಕ್ಕೆ ಖುಷಿ ಆಗುತ್ತೆ. ಒಂಥರ ಬೇರೆ ಎಲ್ಲೂ ಅಷ್ಟು ನೋಡಿರಲಿಲ್ಲ. ಬೇರೆ ಬೇರೆ ಥರದೆಲ್ಲ ಮ್ಯೂಸಿಯಂ ನೋಡಿದ್ರೆ ಕಪ್ಪೆ ಚಿಪ್ಪಲ್ಲಿ ಏನು ಇಷ್ಟೊಂದು ಮಾಡಿದ್ದಾರೆ, ಹೆಂಗಿರುತ್ತೆ ಅಂದು ನೋಡೋಣ ಅನ್ನೋದಕ್ಕೋಸ್ಕರ ಕ್ಯೂರಿಯಾಸಿಟಿಗೆ ಅಂತಲೇ ಬಂದ್ವಿ. ಬಟ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಮಕ್ಕಳಿಗೆ ಬೇರೆಯವ್ರಿಗೆ ಹೇಳೋಕ್ಕೆ ಒಂಥರ ಇದಾಗುತ್ತೆ, ಬಂದು ನೋಡಿ ಅಂತ ಹೇಳ್ಬೋದು, ಆ ಥರ ಚೆನ್ನಾಗಿದೆ. ಇಟ್ಸ್ ಇನ್ಕ್ರೆಡಿಬಲ್. ಹೆಸರು ಹೇಳ್ದಂಗೆ ಎಲ್ಲ ಸೀಶೆಲ್ಸಿಂದ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಒಂದು ಫುಲ್ ಚರ್ಚ್, ಸೆಂಟ್ ಫಿಲಮಿನಾದು ಚರ್ಚನ್ನೇ ಮಾಡಿಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಇನ್ಕ್ರೆಡಿಬಲ್. ತುಂಬ ಟೈಮ್, ತುಂಬ ಪೇಷನ್ಸ್ ಆಗುತ್ತೆ. ಆ್ಯಂಡ್ ದೇ ಒನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಲ್ಸೋ. ಸೊ ಇಟ್ಸ್ ವೆರಿ ಇನ್ಕ್ರೆಡಿಬಲ್. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದು ರಾಧಾ ಮಲ್ಲಪ್ಪ ಅವರ ಛಲವಾಗಿತ್ತು. ಆ ಸಲುವಾಗಿಯೇ ಅವರೊಂದು ಗುರಿ ಇಟ್ಟುಕೊಂಡಿದ್ದರು. ಇದೀಗ ಅದು ಫಲ ನೀಡಿದೆ. ಇದು ವರ್ಲ್ಡ್ ರೆಕಾರ್ಡ್ ಆಗಲಿತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಕೊನೆಗೆ ಅದು ವರ್ಲ್ಡ್ ರೆಕಾರ್ಡ್ ಆಯಿತು. ವರ್ಲ್ಡ್ ರೆಕಾರ್ಡ್ ಆಗಲಿಕ್ಕೆ ಕಾರಣ ಏನಂದರೆ, ಎಲ್ಲಾದರೂ ಈಗ ನೀವು ನೋಡ್ತೀರಾ ಒಂದು 300 ವೆರೈಟಿ ಆರ್ಟಿಕಲ್ಸ್ ಇದೆ ಇಲ್ಲಿ. ಎಲ್ಲ ಆರ್ಟಿಕಲಲ್ಲೂ ಅದಕ್ಕೆ ಸಪೋರ್ಟಿಯಾಗಿ ಮೆಶ್ಗಳು ಕೊಟ್ಟಿದ್ದೀನಿ, ಪ್ಲೇವುಡ್ ಕೊಟ್ಟಿದ್ದೀನಿ. ಆದರೆ ಈ ಗಣಪತಿಗೆ ಏನೂ ಇಲ್ಲ, ಒಳಗಡೆ ಟೊಳ್ಳಾಗಿದೆ. ಅದು ಫುಲ್ಲು ಟೊಳ್ಳಾಗಿ ಮಾಡಿದ್ದೀನಿ. ಈ ಶಂಖ ಬಿಟ್ಟರೆ, ಮೇಲ್ಗಡೆ ಚಿಪ್ಪುಗಳು ಬಿಟ್ಟರೆ ಇನ್ನೇನು ಅದಕ್ಕೆ ಆಧಾರ ಇಲ್ಲ. ಅದರಿಂದ ಅದು ವರ್ಲ್ಡ್ ರೆಕಾರ್ಡ್ಗೆ ಸೆಲೆಕ್ಟ್ ಆಗಿದೆ. ಒಂದು 16 ವರ್ಷದ ಹುಡುಗಿಯಿಂದ ನಾನು ಈ ಕರಕಶಲ ವಸ್ತುಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಈ ಶಂಖದ ಒಂದೇ ಅಲ್ಲ, ತುಂಬ ವೆರೈಟಿ ನೀವು ನೋಡ್ತೀರಾ. ಎಲ್ಲ ವೇಸ್ಟ್ ಮೆಟೀರಿಯಲ್ ಇಲ್ಲಿ ಕಪ್ಪೆ ಚಿಪ್ಪಲ್ದೇನೂ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಏಲಕ್ಕಿ ಸಿಪ್ಪೆ, ಪ್ರತಿಯೊಂದು ಸಿಪ್ಪೆಗಳಲ್ಲೂ ನಾನು ಬಾರದೇ ಇದ್ದನ್ನೆಲ್ಲನೂ ಉಪಯೋಗಿಸಿ ನಾನು ವರ್ಕ್ ಮಾಡಿದ್ದೀನಿ. ಸುಮಾರು 40 ವರ್ಷಗಳ ಕಾಲ ಶಂಖ ಮತ್ತು ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸಿ ಅವುಗಳಿಂದ ವಿವಿಧ ರೀತಿಯ ಕಲಾಕೃತಿಗಳನ್ನು ರಚಿಸಿದ್ದು ಈಗ ವಿಶ್ವ ಗಿನ್ನಿಸ್ ದಾಖಲೆಗೆ ಸೇರೋ ಮೂಲಕ ಅವರ ಪ್ರಯತ್ನಕ್ಕೊಂದು ಮನ್ನಣೆ ಸಿಕ್ಕಂತಾಗಿದೆ. ಒಟ್ಟಾರೆ ಜೀವನದಲ್ಲಿ ಶ್ರದ್ಧೆ, ಸಂಯಮವಿದ್ದರೆ ಅಂದುಕೊಂಡಿದ್ದನ್ನು ಸಾಧಿಸಬಹುದು ಅನ್ನುವುದಕ್ಕೆ ಡಾಕ್ಟರ್ ರಾಧಾ ಮಲ್ಲಪ್ಪ ಉದಾಹರಣೆಯಾಗಿದ್ದಾರೆ.